ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರುಗಳು ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೋಗೋದು ತುಂಬಾನೇ ಕಡಿಮೆ. ಅಂತದ್ರಲ್ಲಿ ಒಂದು ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಭರ್ಜರಿಯಾದಂತ ಪ್ರತಿಕ್ರಿಯೆ ಆ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಕೇವಲ ಜನಗಳು ಮಾತ್ರವಲ್ಲ, ನಾಗರಾಜ್ ಹೋದ್ರೆ ಯಾವ ರೀತಿ ಇರುತ್ತೆ. ನಾಗರಾಜ್ ಅಂತ ಹೇಳಿದ ಕೂಡಲೇ ಪಕ್ಕದ ಮನೆ ನಾಗರಾಜ್ ಅಲ್ಲ, ನಾಗರಾವು ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಕ್ಕೆ ಹೋದ್ರೆ ಯಾವ ರೀತಿ ಇರುತ್ತೆ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಈ ಒಂದು ಪ್ರಸಂಗ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಅದು ಯಾವ ರೀತಿ ಇತ್ತು ಒಮ್ಮೆ ನೋಡ್ಕೊಂಡ್ ಬರೋಣ. ಎಸ್, ನೋಡಿದ್ರಲ್ಲ, ಇದು ಆಂಧ್ರ ಪ್ರದೇಶದ ಅಮಲಾಪುರಂನ ರಮ ಚಿತ್ರಮಂದಿರದಲ್ಲಿ ನಡೆದಂತಹ ಘಟನೆ. ಡಕಾಯಿತ್ ಅನ್ನುವ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇತ್ತು. ಹೌಸ್ಫುಲ್ ಪ್ರದರ್ಶನ, ಕಿಕ್ಕಿರದ ಜನಸಂದಣಿಯೊಂದಿಗೆ ಪ್ರೇಕ್ಷಕರೆಲ್ಲ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗ್ಲೇ ಅದು ಏನಾಯ್ತೋ ಗೊತ್ತಿಲ್ಲ, ಅದು ಯಾರು ನೋಡಿದ್ರೋ ಗೊತ್ತಿಲ್ಲ, ಚಿತ್ರಮಂದಿರದೊಳಗಡೆ ಹಾವು ಇದೆ ಅನ್ನೋದು ಗೊತ್ತಾಯ್ತು. ಲೈಟ್ ಎಲ್ಲ ಹಾಕಿದ್ರು, ಸಿನಿಮಾವನ್ನ ಸ್ಥಗಿತ ಮಾಡಿದ್ರು. ಚಿತ್ರಮಂದಿರದ ಒಳಗಡೆ ರಂಪರಮಾಣೆ ಆಯ್ತು. ಅದು ಯಾವ ರೀತಿ ಆಯ್ತು ಈಗಾಗಲೇ ನೋಡ್ತಾ ಇದ್ದೀರಾ. ಚಿತ್ರಮಂದಿರದ ಒಳಗಡೆ ಮತ್ತೊಂದು ಸಿನಿಮಾದ ಪ್ರದರ್ಶನ, ನಾಗರಹಾವು ಅನ್ನುವ ಸಿನಿಮಾ. ಚಿತ್ರಮಂದಿರಕ್ಕೆ ಬಂದವರಿಗೆ ಡಬಲ್ ಎಂಟರ್ಟೈನ್ಮೆಂಟ್, ಒಂದು ಪರದೆಯಲ್ಲಿ ಮತ್ತೊಂದು ಆಡಿಟೋರಿಯಂನ ಒಳಗಡೆ. ಅದಾದ ಬಳಿಕ ಹಾವನ್ನೇನು ಹಿಡಿದ್ರು, ಮತ್ತೆಲ್ಲ ಸುರಕ್ಷಿತ ಸ್ಥಳಕ್ಕೆ ಬಿಟ್ರು ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಚಿತ್ರಮಂದಿರ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಪ್ರೇಕ್ಷಕರೆಲ್ಲರೂ ಕೂಡ ಬಂದಿದ್ದಾರೆ. ಅದು ಕುಟುಂಬ ಸಮೇತರಾಗಿ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಾಗ ಈ ರೀತಿಯಾದಂತ ಅವಾಂತರ. ಅದು ಹಾವು ಅದು ಹೇಗೆ ಬಂತೋ ಗೊತ್ತಿಲ್ಲ. ಒಟ್ಟಾರೆ ಚಿತ್ರಮಂದಿರದ ಒಳಗಡೆ ಹಾವು. ಹಾಗಂದ ಮಾತ್ರಕ್ಕೆ ಇದನ್ನು ಲಾಟ್ಪೋಡಿ ಚಿತ್ರಮಂದಿರ ಅಲ್ಲ, ಅತ್ಯದ್ಭುತವಾದಂಥ ಚಿತ್ರಮಂದಿರ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಟಕ್ಕರ್ ಕೊಡುವಂತ ಚಿತ್ರಮಂದಿರ. ಎಕ್ಸಲೆಂಟ್ ಆಗಿದೆ ಚಿತ್ರಮಂದಿರ ಅಂತ. ಈಗಾಗಲೇ ಚಿತ್ರಮಂದಿರ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಾ, ಯಾವ ರೀತಿ ಚಿತ್ರಮಂದಿರ ಇದೆ ಅಂತ. ತುಂಬಾನೇ ಅಚ್ಚುಕಟ್ಟಾದಂಥ ಚಿತ್ರಮಂದಿರ, AC ಚಿತ್ರಮಂದಿರ ಕೂಡ. ಒಂದಿಷ್ಟು ಮಂದಿ ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಶಕೆ ಅಲ್ವಾ, ಹಾಗೆ AC ಇದೆ ಅಂತ ಬಂದಿರಬೇಕು ಅಂತ. ಹೀಗೆ ಫನ್ನಾಗಿ ತಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಂತ ಪ್ರೇಕ್ಷಕರು ಒಂದ್ಸಲ ದಿಗ್ಭ್ರಮೆಗೊಳಗಾಗಿದ್ದಂತೂ ಸತ್ಯ. ನಮಸ್ಕಾರ.